ಒಂದು ಕೇಕ್ನ ಪ್ಯಾಕಿಂಗ್ ಮಾಡೋದಕ್ಕೆ ಏನೆಲ್ಲ ಐಟಮ್ ಬೇಕಾಗುತ್ತೆ ಅಂತ ನೋಡಿ. ಇದು ನೋಡಿ ಕೇಕ್ ಬಾಕ್ಸು ಮತ್ತು ಕೇಕ್ ಬೇಸಿದು ಇದ್ರ ಮೇಲೆ ಕೇಕ್ ಇಟ್ಟು ನಾವು ಐಸಿಂಗ್ ಮಾಡ್ತೀವಿ. ಮತ್ತು ನೈಫು, ಕೇಕ್ ಕಟ್ ಮಾಡೋದಕ್ಕೆ ನೈಫ್ ಬೇಕಾಗುತ್ತೆ. ಮನೆ ಪ್ಯಾಕಿಂಗ್ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಟ್ಯಾಗು ಮತ್ತು ಟ್ಯಾಗ್ನ ನಾನು ಇನ್ಕ್ಲೂಡ್ ಮಾಡಿಲ್ಲ. ಬರ್ಡೇ ಟ್ಯಾಗ್ ಆಗಲಿ, ಆ್ಯನಿವರ್ಸರಿ ಟ್ಯಾಗ್ ಆಗಲಿ, ಇದೆಲ್ಲ ಬೇಕಾಗುತ್ತೆ. ಆಮೇಲೆ ಕೇಕಿಗೆ ನಾನಿವತ್ತು ಅಂಗಡಿಗೆ ಹೋಗಿದ್ದರಿಂದ ಕೇಕ್ ಐಟಮ್ನ ಸ್ವಲ್ಪ ತೊಗೊಂಬಂದೆ. ಅದನ್ನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ನನಗೆ 5th ಸೆಪ್ಟೆಂಬರ್ಗೆ ಕೇಕ್ದು ಆರ್ಡರ್ ಇದೆ, ಟೀಚರ್ಸ್ ಡೇ ಸೆಲೆಬ್ರೇಷನ್ಗೋಸ್ಕರ. ಅದಕ್ಕೋಸ್ಕರ ಇದು ಮ್ಯಾಂಗೋ ಕ್ರಷ್ ನೋಡ್ತಾ ಇರ್ಬೋದು. ನಂದು ಮುಗ್ದೋಗಿತ್ತು, ಅದಕ್ಕೋಸ್ಕರ ಇದೊಂದು ಮ್ಯಾಂಗೋ ಕ್ರಷ್ ತೊಗೊಂಡು ಬಂದೆ. ಇದು ಬಂದು 70 ರೂಪೀಸ್ ತೊಗೊಂಡ್ರು ಅವರು. ಇದು ಬಂದು ಬಟರ್ ಸ್ಕಾಚ್ ಫ್ಲೇವರ್ದು ಕ್ರಷ್. ಇದು ಸಹ ಬಟರ್ ಸ್ಕಾಚ್ ಕೇಕ್ ಮಾಡಿದಾಗ ಒಳಗಡೆ ಫಿಲ್ಲಿಂಗ್ ಕೊಡೋದಕ್ಕೋಸ್ಕರ ಈ ಕ್ರಷ್ನ ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಇದೊಂದು ತೊಗೊಂಡು ಬಂದೆ. ಮತ್ತು ಇದು ಜಾರ್ ಕೇಕ್ಸ್ಗಳಿಗೆ ಇವೆಲ್ಲ ಬೇಕಾಗುತ್ತೆ. ಇದು ಜಾರ್ ಕೇಕ್ಸ್ ಮಾಡಬೇಕಾದ್ರೆ ಈ ಥರ ಗ್ಲಾಸ್ನ ಯೂಸ್ ಮಾಡಬೇಕಾಗುತ್ತೆ. ಇದರೊಳಗಡೆ ಫಿಲ್ ಮಾಡಿ ಈ ಥರ ಮುಚ್ಚಲು ಹಾಕಿದ್ರೆ ಒಂದು ಜಾರ್ ಕೇಕು ರೆಡಿ ಆಗುತ್ತೆ. ಇದು ರೆಸಿಪಿ, ಇದು ಆಲ್ರೆಡಿ ಪಿಕ್ಚರ್ನ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಈ ಥರ ಮುಚ್ಚಿ ಇದನ್ನು ಮಾಡಿದೆ. ಈ ಥರ ಜಾರ್ ಕೇಕ್ನೂ ಸಹ ಮಾಡ್ಕೋಬೋದು. ನೆಕ್ಸ್ಟ್ ಅದಕ್ಕೆ ಯೂಸ್ ಮಾಡೋದಕ್ಕೆ ಸ್ಪೂನು, ಇದನ್ನು ಸಹ ತೊಗೊಂಡು ಬಂದಿದ್ದೀನಿ. ಇದು ಬಂದು ವ್ರ್ಯಾಪರು. ಕೇಕ್ ಬೇಕ್ ಮಾಡಿ ಇದನ್ನು ರ್ಯಾಪ್ ಮಾಡಿ ಇಟ್ಕೋಬೋದು ಒಂದು ದಿವಸ, ಫ್ರೆಶ್ ಆಗಿರುತ್ತೆ ಅಂತ ಅಷ್ಟೇ. ಕ್ಲಿಂಗ್ ವ್ರ್ಯಾಪರು. ಮತ್ತು ನಾನು ಐಸಿಂಗ್ ಶುಗರ್ ಯೂಸ್ ಮಾಡೋದ್ರಿಂದ ಬೇಕ್ ಅದಕ್ಕೋಸ್ಕರ ನಾನು 2 kg ಐಸಿಂಗ್ ಶುಗರ್ನ ತೊಗೊಂಬಂದಿದ್ದೀನಿ. 1 kg ಬಂದು 80 ರೂಪೀಸು. ನೆಕ್ಸ್ಟ್ ಬಂದು ಪೈಪಿಂಗ್ ಬ್ಯಾಗು. ನನ್ನ ಹತ್ರ ಪೈಪಿಂಗ್ ಬ್ಯಾಗ್ ಏನಿಲ್ಲ, ಅದಕ್ಕೋಸ್ಕರ ಪೈಪಿಂಗ್ ಬ್ಯಾಗ್ ತೊಗೊಂಬಂದಿದ್ದೀನಿ. ಮತ್ತು ಕೇಕ್ನ ಇನ್ನೂ ಅಟ್ರಾಕ್ಟಿವಾಗಿ ಡೆಕೋರೇಷನ್ ಮಾಡಬೇಕು ಅಂದರೆ ಈ ಥರ ಸಿಗುತ್ತೆ ಬಟರ್ಫ್ಲೈ. ಇದು ಎಡಿಬಲ್ ಬಟರ್ಫ್ಲೈ. ಇದು 70 ರೂಪೀಸ್ ತೊಗೊಂಡ್ರು. ಇದು ಮೊದಲು ನಾನು ತೊಗೊಂಬಂದಿದ್ದೆ, ಅದು 50 ರೂಪೀಸ್ ತೊಗೊಂಡಿದ್ದೆ. ಈ ಸತಿ ರೇಟ್ ಜಾಸ್ತಿ ಆಗಿದೆ, 70 ರೂಪೀಸ್ ತೊಗೊಂಡ್ರು. ಇದು ಜಸ್ಟ್ ಡೆಕೋರೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ. ಇದು 2 ಟೈರ್ ಕೇಕ್ಸ್ ಎಲ್ಲ ಮಾಡಿದಾಗ ಕೇಕ್ ಆ ಕಡೆ ಈ ಕಡೆ ಹರಲಾರ್ದಿರಲಿ ಅಂತ ಇದನ್ನ ಇನ್ಸರ್ಟ್ ಮಾಡ್ತಾರೆ, ಡವಲ್ಸು. ಇದನ್ನು ಸಹ ತೊಗೊಂಬಂದೆ. ಒಂದಕ್ಕೆ 10 ರೂಪಾಯಿ ತೊಗೊಂಡ್ರು. ನೆಕ್ಸ್ಟು ಲಾಸ್ಟಲ್ಲಿ ಕೇಕ್ ಪ್ಯಾಕ್ ಮಾಡಾದಮೇಲೆ ಕ್ಯಾರಿ ಮಾಡೋಕ್ಕೊಂದು ಬ್ಯಾಗ್ ಬೇಕಲ್ವ, ಅದಕ್ಕೋಸ್ಕರ ಈ ಥರ ಕ್ಯಾರಿ ಬ್ಯಾಗ್ಸು, ಅದನ್ನು ಸಹ ತೊಗೊಂಬಂದಿದ್ದೀನಿ. 10 ಇದೆ, 20 ರೂಪೀಸ್ ತೊಗೊಂಡ್ರು. 2 ರೂಪೀಸ್ ಕೂಡ 2 ರೂಪೀಸ್ ಥರ ಪೀಸು. ಮತ್ತು ಇದು ಫಂಡೆಂಟು. ಸ್ವಲ್ಪ ಫಂಡೆಂಟ್ ಕೆಲಸ ಎಲ್ಲ ಮಾಡಬೇಕಾದ್ರೆ ಫಂಡೆಂಟ್ಗಳು ಬೇಕಾಗುತ್ತೆ, ಇದಕ್ಕೆ ಫಂಡೆಂಟ್ ಅಂತ ಹೇಳ್ತಾರೆ. ಇದು ಮತ್ತು ಬ್ಲ್ಯಾಕ್ ಕಲರ್ ಮತ್ತು ವೈಟಲ್ಲಿ ತಂದಿದ್ದೀನಿ. ವೈಟು ನಾವು ಬೇರೆ ಕಲರ್ ಮಿಕ್ಸ್ ಮಾಡಿಕೊಂಡು ಕಲರ್ಗಳು ಮಾಡ್ಕೋಬೋದು. ಬ್ಲ್ಯಾಕಲ್ಲಿ ಆಗೋಲ್ಲ, ಬ್ಲ್ಯಾಕಿಗೆ ನಮಗೆ ಕಲರ್ ಮಿಕ್ಸ್ ಮಾಡಿದಷ್ಟು ಗ್ರೇ ಕಲರ್ ಆಗಿಬಿಡುತ್ತೆ ಅಂತ ನಾನು ಬ್ಲ್ಯಾಕ್ನ ರೆಡಿಮೇಡೇ ತೊಗೋತೀನಿ. ಬ್ಲ್ಯಾಕ್ ಮತ್ತು ರೆಡಿಮೇಡ್ ತೊಗೊಳ್ಳೋದು ಒಳ್ಳೆಯದು. ನಾವು ವೈಟಿಂದ ಯೂಸ್ ಮಾಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಅದೇ ಇದು ಬಂದು 50 ಗ್ರಾಮ್ 50 ರೂಪೀಸ್ 1 ಗ್ರಾಮು. 10 ಗ್ರಾಮು 100 ಗ್ರಾಮ್ ಬಂದು ಇದು 50 ರೂಪೀಸ್. 100 ಗ್ರಾಮು 50 ರೂಪೀಸ್. ಇದು 100 ಗ್ರಾಮ್ ಇದೆ, ಇದು 200 ಗ್ರಾಮ್ ಇದೆ. ಇದು ವೆನಿಲಾ ಎಸೆನ್ಸ್ ಮುಗ್ದೋಗಿತ್ತು, ಚಿಕ್ಕದು 40 ರೂಪಾಯಿ. ಎಷ್ಟು ml ಇದೆ ಅಂತ ಗೊತ್ತಿಲ್ಲ, ಒಂದು 50 ml ಇರ್ಬೋದು ಅನಿಸುತ್ತೆ ಅಷ್ಟೇ. ನೆಕ್ಸ್ಟ್ ಇದು ಕಲರ್ ಮಿಸ್ಟ್ದು ಯೆಲ್ಲೋ ಕಲರು ಮುಗ್ದೋಗಿತ್ತು. ನಾನು ರೇಡಿಯಂಟ್ ಎಲ್ಲ ತೊಗೊಳೋದು, ಇದು ರೇಡಿಯಂಟ್ ಎಲ್ಲೋ ಇಲ್ಲ ಅಂದ್ಬಿಟ್ಟು ನಾನು ಮಾಮೂಲಿ ಯೆಲ್ಲೋ ಕಲರ್ ತೊಗೊಂಬಂದೆ. ಇದು 40 ರೂಪೀಸ್ ತೊಗೊಂಡಿದ್ದಾರೆ. ಇದು ಅಷ್ಟೇ ಕಲರ್ ಮಿಸ್ಟ್ದು ಸ್ಕೈ ಬ್ಲೂ ಕಲರ್. ನನ್ನ ಹತ್ರ ರೇಡಿಯಂಟ್ ಬ್ಲೂ ಕಲರ್ ಇದೆ, ಸ್ಕೈ ಬ್ಲೂ ಇಲ್ಲ ಅಂತ ಇದು ತೊಗೊಂಬಂದೆ. ನೀವು ಯಾವುದೇ ತೊಗೋಬೇಕಾದ್ರೂ ನೀವು ಸ್ವಲ್ಪ ಎಕ್ಸ್ಪೈರಿ ಡೇಟ್ ನೋಡಿಕೊಂಡು ತೊಗೊಂಡ್ರೆ ಒಳ್ಳೆಯದು. ನೋಡ್ತಾ ಇರೋದು ಎಕ್ಸ್ಪೈರಿ ಡೇಟ್ ಇದೆ ಇಲ್ಲ, ನೆಕ್ಸ್ಟ್ ಇಯರ್ ಇದು ಮುಗಿಯೋದು. ಇಷ್ಟೆಲ್ಲ ಬಂದು ನಂದು ಇವತ್ತು ಕೇಕ್ಗೆ ಏನೇನು ಬೇಕಾದ್ಮೇಲೆ ಇವತ್ತು ಶಾಪಿಂಗ್ ಮಾಡಿದೆ. ಕೇಕ್ ಶಾಪಿಂಗ್ ಹಾಲ್ ಮಾಡಿದ್ದೀನಿ. ನೋಡಿ ಇಷ್ಟ ಆಗ್ಬೋದು ಅನ್ಸುತ್ತೆ, ನಿಮ್ಗೆ ತಿಳ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಮತ್ತು ಕಮೆಂಟ್ಸ್ನ ಕೊಡೋದನ್ನ ಮರಿಬೇಡಿ. ಲಾಸ್ಟ್ ಬಟ್ ದ ಲೀಸ್ಟ್ ಇನ್ನೊಂದು ಐಟಮ್ನ ನಿಮಗೆ ತೋರಿಸ್ತೀನಿ ಮತ್ತೇನು ತಂದೆ ಅಂತ. ಕೇಕ್ ಮಾಡೋದಕ್ಕೆ ಬೇಕಾಗಿರೋ ಐಟಮ್ ವಿಪ್ಪಿಂಗ್ ಕ್ರೀಮ್. ಇದೇ ಐಸ್ ಕೇಕ್ ಮಾಡೋದಕ್ಕೆ ಮೇನ್ ಐಟಮ್ ಬಂದಿದೆ ವಿಪ್ಪಿಂಗ್ ಕ್ರೀಮು. ಟ್ರೋಪಲೈಟ್ ಕಂಪನಿದು ಮತ್ತು ಡಿಲೈಟ್ ಕಂಪನಿದು ಬಂದು ಸ್ವಲ್ಪ ರೇಟ್ ಜಾಸ್ತಿ, 155 1 ಲೀಟರು. ಟ್ರೋಪಲೈಟ್ ಬಂದು 140. ನಾನು ಯಾವಾಗಲೂ ಯೂಸ್ ಮಾಡೋದು ಡಿಲೈಟ್ ಕಂಪನಿ ವಿಪ್ಪಿಂಗ್ ಕ್ರೀಮೇ ನಾನು ಯಾವಾಗಲೂ ಯೂಸ್ ಮಾಡೋದು. 155 ಆದ್ರೂ ಅದೇ ನಾನು ಯೂಸ್ ಮಾಡೋದು ಫಸ್ಟಿಂದನೂ. ಬಟ್ ಈ ಸತಿ ಟ್ರೋಪಲೈಟ್ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು.
ಅದಕ್ಕೋಸ್ಕರ ಇದು ಒಂದು 15 ರೂಪಾಯಿ ಕಮ್ಮಿ, 140 ರುಪೀಸು. ಅದಕ್ಕೋಸ್ಕರ ಅದನ್ನ 4 ತೊಗೊಂಬಂದಿದ್ದೀನಿ. ನೋಡೋಣ, 3 ತೊಗೊಂಬಂದಿದ್ದೀನಿ. ನೋಡೋಣ ಟ್ರೈ ಮಾಡಿ ಹೇಗಿದೆ ಅಂತ. ಇದಾಗಿತ್ತು ಇವತ್ತು ನನ್ನ ಕೇಕಿಂದು ಹಾಲು. ನಿಮಗೆ ಹೋಪ್ ಇವಾಗ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್ ಬಾಯ್.